exercise 10.2 first question ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ express the following numbers in standard form. ಓಕೆ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ. ಓಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದ್ರೆ ನಾವು ಡೆಸಿಮಲ್ ಪಾಯಿಂಟ್ ನ ಫಸ್ಟ್ ನ್ಯಾಚುರಲ್ ನಂಬರ್ ಆದ್ಮೇಲೆ ಇಡಬೇಕು. ಸೊ ನಥಿಂಗ್ ಬಟ್ ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ put the decimal point after first natural number. Okay, decimal point ಏನು ಫಸ್ಟ್ ನ್ಯಾಚುರಲ್ ನಂಬರ್ ಆದ್ಮೇಲೆ ಇಡಬೇಕು. ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 4. ಸೊ 1 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ನ್ಯಾಚುರಲ್ ನಂಬರ್ ಬಂದ ತಕ್ಷಣ ಓಕೆ ಅದಾದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ನ ಅಲ್ಲಿ ಇಡ್ಬೇಕು. ಫಸ್ಟ್ ನ್ಯಾಚುರಲ್ ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ನ ನಾವು ರೈಟ್ ಸೈಡ್ ಮೂವ್ ಮಾಡಿದ್ರೆ, ಈ ತರ ಮೂವ್ ಮಾಡಿದ್ರೆ ಓಕೆ, ಡೆಸಿಮಲ್ ಪಾಯಿಂಟ್ ನ ನಾವು ಈ ಕಡೆ ಮೂವ್ ಮಾಡಿದ್ರೆ ನಾವು 10 ಪವರ್ ಮೈನಸ್ ಬರಿಬೇಕು. ಓಕೆ, ಅದೇ ಡೆಸಿಮಲ್ ಪಾಯಿಂಟ್ ನಾವು ಲೆಫ್ಟ್ ಸೈಡ್ ಮೂವ್ ಮಾಡಿದ್ರೆ 10 ಪವರ್ ಪ್ಲಸ್ ಅಂತ ಬರಿಬೇಕು. ಓಕೆ, ಇದು ಬಹಳ ಮೇನು, ಇದನ್ನ ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಸೊ ಡೆಸಿಮಲ್ ಪಾಯಿಂಟ್ ನ ನಾನು ರೈಟ್ ಸೈಡ್ ಮೂವ್ ಮಾಡಿದ್ರೆ 10 ಪವರ್ ಮೈನಸ್, ಅದೇ ಡೆಸಿಮಲ್ ನಾನು ಲೆಫ್ಟ್ ಸೈಡ್ ಮೂವ್ ಮಾಡಿದ್ರೆ 10 ಪವರ್ ಪ್ಲಸ್. ಓಕೆ, ಸೊ ಇವಾಗ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈಗ ನೋಡ್ರಿ. ಓಕೆ, ಈ ಫಸ್ಟ್ ಕ್ವಶನ್ ಅಲ್ಲಿ ಫಸ್ಟ್ ನ್ಯಾಚುರಲ್ ನಂಬರ್ ಯಾವಾಗ ಬರುತ್ತೆ ನೋಡ್ರಿ? ಫಸ್ಟ್ ನ್ಯಾಚುರಲ್ ನಂಬರ್ ಬಂದು ಇಲ್ಲಿ ಬರುತ್ತೆ 8. ಓಕೆ, ಸೊ ನಾನು 8 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ಬೇಕು. ಓಕೆ, ಸೊ 8 ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡ್ಬೇಕು. ಸೊ ನಾನು ಎಷ್ಟು ಮೂವ್ ಮಾಡ್ಬೇಕು ನೋಡ್ರಿ? 1 2 3 4 5 6 7 8 9 10 11 12. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡೋಕಂದ್ರೆ 12 ಪ್ಲೇಸಸ್ ಮೂವ್ ಆಗ್ಬೇಕು. ಸೊ ನಾನೇನ್ ಬರೀತೀನಿ, ಫಸ್ಟ್ ಆನ್ಸರ್ ಬಂದ್ಬಿಟ್ಟು 8.5. ಓಕೆ, ಈಗ ಡೆಸಿಮಲ್ ಪಾಯಿಂಟ್ ಎಲ್ಲಿ ಮೂವ್ ಆಗ್ತಾ ಇದೆ? ಈ ಕಡೆಯಿಂದ ಈ ಕಡೆ ಮೂವ್ ಆಗ್ತಾ ಇದೆ. ಸೊ ಹಿಂಗಿದ್ದಾಗ ಏನ್ ಬರಿಬೇಕು ನಾನು? 10 ಪವರ್ ಮೈನಸ್ ಬರಿಬೇಕು. ಇಂಟು 10 ಪವರ್ ಮೈನಸ್ ಎಷ್ಟು ಪ್ಲೇಸ್ ಮೂವ್ ಆಗ್ಬೇಕಂತ ಹೇಳಿದೆ? 12 ಪ್ಲೇಸಸ್. ಓಕೆ, ಸೊ 10 ಪವರ್ ಮೈನಸ್ 12 ಅಂತ ಬರೀತೀವಿ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆನಾ? ಈಗ ಸೆಕೆಂಡ್ ಕ್ವಶನ್ ನೋಡ್ರಿ. ಓಕೆ, ಸೆಕೆಂಡ್ ಕ್ವಶನ್ ನೋಡಿದ್ರೆ ಫಸ್ಟ್ ನ್ಯಾಚುರಲ್ ನಂಬರ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಓಕೆ, ಇದಾದ್ಮೇಲೆ ಪಾಯಿಂಟ್ ಇಡ್ಬೇಕು. ಹೌದಾ? ಇದಾದ್ಮೇಲೆ ನಾನು ಪಾಯಿಂಟ್ ಇಡ್ಬೇಕು. ಸೊ ನಾನು ಫಸ್ಟ್ ಅದನ್ನ ಬರೆದ್ಬಿಡ್ತೀನಿ. ಸೊ ಏನ್ ಬರೀಬೇಕು? 9.42 ಇಂಟು, ನೀವೇ ನೋಡ್ರಿ ಡೆಸಿಮಲ್ ಹೆಂಗ್ ಹೋಗ್ತಾ ಇದೆ, ಇಲ್ಲಿಂದ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಸೊ ಆರೋ ಮಾರ್ಕ್ ಈ ಕಡೆ ಇದೆ ಅಂದ್ರೆ ಏನ್ ಬರಿಬೇಕು ನಾನು? 10 ಪವರ್ ಮೈನಸ್ ಬರಿಬೇಕು. ಇಂಟು 10 ಪವರ್ ಮೈನಸ್ ಇಷ್ಟು ಪ್ಲೇಸ್ ಮೂವ್ ಮಾಡ್ತೀನಿ ನೋಡ್ರಿ. ಪಾಯಿಂಟ್ ಇಲ್ಲಿ 1 2 3 4 5 6 7 8 9 ಇನ್ನೊಂದು 12. ಇಲ್ಲಿ ನೀವು 12 ಪ್ಲೇಸ್ ಮೂವ್ ಮಾಡ್ಬೇಕು. ಸೊ ಅದಕ್ಕೆ 10 ಪವರ್ ಮೈನಸ್ 12 ಅಂತ ಬರೀತೀವಿ. ಇದು ಬಂದ್ಬಿಟ್ಟು ಸೆಕೆಂಡ್ ಆನ್ಸರ್. ಈಗ ನೋಡ್ರಿ ಥರ್ಡ್ ಕ್ವಶನ್ ಅಲ್ಲಿ ಈಗ ನಾನು ಡೆಸಿಮಲ್ ಪಾಯಿಂಟ್ ಎಲ್ಲಿ ಇಡ್ಬೇಕು ನೋಡ್ರಿ? ಓಕೆ, ನಾನು ಫಸ್ಟ್ ನ್ಯಾಚುರಲ್ ನಂಬರ್ ಎಲ್ಲಿದೆ? ಫಸ್ಟ್ ನ್ಯಾಚುರಲ್ ನಂಬರ್ ಇಲ್ಲೇ ಬಂದ್ಬಿಟ್ಟಿದೆ. ಓಕೆ, ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಪಾಯಿಂಟ್ ಇಡ್ಬೇಕು ನಾನೀಗ. ಓಕೆ, ಈಗ ಇಲ್ಲಿ ಎಲ್ಲಿ ಡೆಸಿಮಲ್ ಪಾಯಿಂಟೇ ಇಲ್ಲ ಅಂದ್ರೆ ಲಾಸ್ಟಿಗೆ ಡೆಸಿಮಲ್ ಪಾಯಿಂಟ್ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಇಲ್ಲಿರೋದು ನಾನು ಇಲ್ಲಿ ತಗೊಂಡ್ಬರ್ಬೇಕು. ಸೊ ಡೆಸಿಮಲ್ ಪಾಯಿಂಟ್ ಈ ಕಡೆ ಮೂವ್ ಆಗ್ಬೇಕು, ಇವಾಗ ಈ ಕಡೆ ಮೂವ್ ಆಗ್ಬೇಕು. ಓಕೆ, ಈ ಡೈರೆಕ್ಷನ್ ಅಲ್ಲಿ. ಸೊ ನಾನು ಇಲ್ಲಿ ಏನ್ ಬರಿತೀನಿ? ಥರ್ಡ್ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಏನ್ ಬರ್ಬಿಡ್ತೀನಿ? 6.02 ಅಂತ ಬರ್ದ್ಬಿಡ್ತೀನಿ. ಓಕೆ, ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ನಾನು ಫಸ್ಟ್ ನ್ಯಾಚುರಲ್ ನಂಬರ್ ಆದ್ಮೇಲೆ ಇಡ್ಬೇಕು, ಅದಕ್ಕೆ 6.02. ಓಕೆ, ಇವೆಲ್ಲ 0 ಇದಾವಲ್ಲ, ಲಾಸ್ಟ್ ಗೆಲ್ಲ 0 ಇದಲ್ಲ, ಏನ್ ಬರೋ ಅವಶ್ಯಕತೆ ಇಲ್ಲ. ಇಂಟು 10 ಪವರ್, ಈಗ ನೋಡ್ರಿ ನಿಮಗೆ ಈ ಥರ್ಡ್ ಕ್ವಶನ್ ಅಲ್ಲಿ ಡೆಸಿಮಲ್ ಇಲ್ಲಿ ಇರೋದು 6 ಪಕ್ಕಕ್ಕೆ ತಗೊಂಡ್ಬರ್ಬೇಕಂದ್ರೆ ಈ ಕಡೆ ಮೂವ್ ಆಗ್ಬೇಕಂದ್ರೆ, ಸೊ ಈ ಕಡೆ ಮೂವ್ ಆದ್ರೆ ಏನ್ ಬರ್ಬೇಕು? ನಾನು 10 ಪವರ್ ಪ್ಲಸ್ ಇರ್ಬೇಕು. ಸೊ 10 ಪವರ್ ಪ್ಲಸ್ ಎಷ್ಟು ಪ್ಲೇಸಸ್ ಮೂವ್ ಆಗ್ಬೇಕು ನೋಡ್ರಿ? ಇಲ್ಲಿದೆ 1 2 3 4 5 6
7 8 9 10 11 12 13 14 15 15 ಪ್ಲೇಸಸ್ ಮೂವ್ ಆಗಬೇಕು. ಸೊ 10 ಪವರ್ ಪ್ಲಸ್ 15 ಇದು ಬಂದ್ಬಿಟ್ಟು ಥರ್ಡ್ ಆನ್ಸರ್. ಓಕೆ, ಈಗ ಫೋರ್ತ್ ಆನ್ಸರ್ ನೋಡ್ರಿ. ಇದರಲ್ಲಿ ಫಸ್ಟ್ ನ್ಯಾಚುರಲ್ ನಂಬರ್ ಎಲ್ಲಿ ಬರ್ತಾ ಇದೆ? 8. 8 ಪಕ್ಕಕ್ಕೆ ಪಾಯಿಂಟ್ ಇಡ್ಬೇಕು ನಾನು. ಓಕೆ, ಸೊ ನಥಿಂಗ್ ಬಟ್ ಫಸ್ಟ್ ನ್ಯಾಚುರಲ್ ನಂಬರ್ ಇಲ್ಲಿ ಬರುತ್ತೆ. ಸೊ ಫಸ್ಟ್ ಅದನ್ನ ಬರ್ದ್ಬಿಡ್ತೀನಿ. ಏನು 8.37 ಅಂತ ಬರೀತೀನಿ. ಈಗ ಡೆಸಿಮಲ್ ಪಾಯಿಂಟ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಇಲ್ಲಿಂದ ಇಷ್ಟೇ ಹೋಗ್ಬೇಕು. ಸೊ ಹಿಂಗಿದ್ರೆ ಏನ್ ಬರಿಬೇಕು ನಾನು? 10 ಪವರ್ ಮೈನಸ್ ಅಂತ ಬರಿಬೇಕು. ಈಗ ಎಷ್ಟು ಪ್ಲಸ್ ಮುಂದೆ ಹೋಗ್ಬೇಕು ನೋಡ್ರಿ? 1 2 3 4 5 6 7 8 9. ಓಕೆ, 9 ಪ್ಲೇಸಸ್ ಮೂವ್ ಆಗ್ಬೇಕು. ಸೊ 10 ಪವರ್ ಮೈನಸ್ 9 ಇದು ಬಂದ್ಬಿಟ್ಟು ಫೋರ್ತ್ ಆನ್ಸರ್. ಈಗ ಫಿಫ್ತ್ ಆನ್ಸರ್ ನೋಡ್ರಿ. ಓಕೆ, ಈ ಡೆಸಿಮಲ್ ಇಲ್ಲಿ ಎಲ್ಲಿ ಅಂದ್ರೆ ಲಾಸ್ಟ್ ಅಲ್ಲಿ ಇದೆ ಅಂತ ಅರ್ಥ. ಈಗ ನಾನು ಎಲ್ಲಿ ಮೂವ್ ಮಾಡ್ಬೇಕು? ಫಸ್ಟ್ ನ್ಯಾಚುರಲ್ ನಂಬರ್ ಇಲ್ಲೇ ಇದೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ಬರ್ಬೇಕು. ಸೊ ಅದನ್ನ ಬರ್ದ್ಬಿಡ್ತೀನಿ. ಏನ್ ಬರ್ಬೇಕು? 3.186. ಆಮೇಲೆ ಅವು 0 ಇದ್ರೆ ಅದನ್ನ ಬರೆಯಕ್ ಹೋಗ್ಬೇಡ್ರಿ, ಇಲ್ಲಿಗೆ ಬಿಟ್ಬಿಡ್ರಿ. ಓಕೆ, ಇಂಟು ಈ ಡೆಸಿಮಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ಬೇಕು? ಇಲ್ಲಿಂದ ಈ ಕಡೆ ಮೂವ್ ಆಗ್ಬೇಕು. ಸೊ ಹಂಗಿದ್ದಾಗ ಏನ್ ಬರಿಬೇಕು? ನಾನು 10 ಪವರ್ ಪ್ಲಸ್ ಅಂತ ಬರಿಬೇಕು. ಎಷ್ಟು ಮುಂದಕ್ಕೆ ಹೋಗ್ಬೇಕು ನೋಡ್ರಿ. ಈಗ ನೀವು ನೋಡಿದ್ರೆ 1 2 3 4 5 6 7 8 9 10 10 ಪ್ಲೇಸಸ್ ಮುಂದಕ್ಕೆ ಹೋಗ್ಬೇಕು. ಸೊ 10 ಪವರ್ ಪ್ಲಸ್ 10 ಅಂತ ಬರಿತೀನಿ. ಇದು ಬಂದ್ಬಿಟ್ಟು ಇದರ ಆನ್ಸರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಅದ್ರ ಜೊತೆಗೆ ಓಕೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನೋಟ್ಸ್ ಕೊಟ್ಟರೆ ಅಪ್ಡೇಟು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಯ್ತಾನೆ. ಫಸ್ಟ್ ಬೇಸಿಕ್ ಏನು? ಫಸ್ಟ್ ಬೇಸಿಕ್ ಬಂದ್ಬಿಟ್ಟು ಓಕೆ ನಾವು ಡೆಸಿಮಲ್ ಪಾಯಿಂಟ್ ನ ಓಕೆ ಪುಟ್ ದ ಡೆಸಿಮಲ್ ಪಾಯಿಂಟ್ after the first natural number. ಓಕೆ, ಈ ಕಂಡೀಷನ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ನಾವೇನು 10 ಪವರ್ ಮೈನಸ್ ಅಲ್ಲ ಆದ್ರೂ ಬರಿಬೇಕಿಲ್ಲ, 10 ಪವರ್ ಪ್ಲಸ್ ಅಲ್ಲ ಆದ್ರೂ ಬರಿಬೇಕು. ಸೊ ಇವೆರಡು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇವೆರಡು ಕಂಡೀಷನ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ, ಡೆಸಿಮಲ್ ಪಾಯಿಂಟ್ ಏನಾದ್ರೂ ಮುಂದಕ್ಕೆ ಹೋದ್ರೆ ಅದು 10 ಪವರ್ ಮೈನಸ್ ಇರಬೇಕು. ಇದು 10 ಪವರ್ ಮೈನಸ್ ಅಂತ ಬರಿಬೇಕು. ಅದೇ ಡೆಸಿಮಲ್ ಏನಾದ್ರೂ ಲೆಫ್ಟ್ ಸೈಡ್ ಮೂವ್ ಆದ್ರೆ 10 ಪವರ್ ಪ್ಲಸ್ ಅಂತ ಬರಿಬೇಕು. ಓಕೆನಾ? ಸೊ ಅವಾಗ ನಿಮಗೆ ಈಸಿಯಾಗಿ ಈ ತರ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಈ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಇವೇನ್ ಜಾಸ್ತಿ ಮಾರ್ಕ್ಸ್ ಕೇಳಲ್ಲ, ಲೈಕ್ 1 ಮಾರ್ಕ್ ಆರ್ 2 ಮಾರ್ಕ್ ಕೇಳ್ಬೋದು. ಬಟ್ ಒಂದೊಂದು ಕ್ವಶನ್ 1 ಮಾರ್ಕ್ ಇರುತ್ತೆ. ಓಕೆ, ಸೊ ಅವ್ರು ಏನಾದ್ರು ಈ ಟೈಪ್ ಕ್ವಶನ್ ಕೊಟ್ರೆ ಅನ್ಕೊಡ್ರಿ. ಓಕೆ, ಈ ಟೈಪ್ ಕ್ವಶನ್ ಕೊಟ್ಟು ಇದರಲ್ಲಿ 2 ಕ್ವಶನ್ ಕೊಟ್ರೆ ಅವಾಗ ನಿಮಗೆ 2 ಮಾರ್ಕ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಅಂತ ಹೇಳಕ್ ಆಗಲ್ಲ, ಬಟ್ ಸ್ಟಿಲ್ ಲೈಕ್ ಈಸಿ ಇದ್ದಾಗ ಲೈಕ್ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಬಿಡಬಾರ್ದು. ಸೊ ಅದಕ್ಕೋಸ್ಕರ ನೀವು ಈ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಬಹಳ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇವನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಈ ಬೇಸಿಕ್ ನ ನೀವು ಪರ್ಫೆಕ್ಟ್ ಆಗಿ ಕಲಿಯೋದ್ ನೋಡ್ರಿ. ಆಮೇಲೆ ಲೈಕ್ ಈ ಟೈಪ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದ ತಕ್ಷಣ ನಿಮ್ ತಲೆಯಲ್ಲಿ ಈಸಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈ ತರ ಶಾರ್ಟ್ ಕಟ್ಸ್ ಆಗಿ ಏನೋ ಒಂದು ನೀವು ನಿಮಗೆ ಲೈಕ್ ಯಾವ್ದು ಬೆಟರ್ ವೇ ಅನ್ಸುತ್ತೋ ಆ ಟೈಪ್ ಶಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಅದು ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಿ. ಓಕೆ, ಸೊ ಈ ಲೆಸನ್ ಬಹಳ ಚಿಕ್ಕದಿದೆ. ಸೊ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು, ಪ್ಲಸ್ ನಾಲೆಜು ಬರುತ್ತೆ. ಈ ಲಾಸ್ ಅಂಡ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫ್ಯೂಚರ್ ಅಲ್ಲಿ ಎಲ್ಲೋದ್ರೂ ಹೆಲ್ಪ್ ಆಗುತ್ತೆ. ಸೊ ಈ ಲೆಸನ್ ನೀವು ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಫುಲ್ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಈ ಲೆಸನ್ ನ ಪರ್ಫೆಕ್ಟ್ ಆಗ್ರಿ.